ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಗಡಿ ಯೂಟ್ಯೂಬ್ ಚಾನಲ್. ನಾನು ಮಾತ್ರ ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಸೆಕೆಂಡ್ ಡೇ ಊಟಿ, ಅಂದರೆ ಊಟಿಲಿ ಇವತ್ತು ಫಸ್ಟ್ ಡೇ. ನಿನ್ನೆ ನೈಟು ಊಟಿಗೆ ಬಂದು ರೀಚ್ ಆಗಿದ್ದೀವಿ. ಆ್ಯಂಡ್ ಹೋಮ್ ಟೂರ್ ಕೂಡ ತೋರಿಸಿದೆ ನಿಮಗೆ. ಆ್ಯಂಡ್ ಇದು ಫಸ್ಟ್ ಡೇ ಊಟಿದು. ಸೊ ನನ್ನ ಔಟ್ಫಿಟ್ ಹೀಗಿದೆ ನೋಡಿ, ತೋರಿಸು. ಸ್ಲಿಪ್ಪರ್ ಇದೆ, ಇಗ್ನೋರ್ ಮಾಡಿ. ಶೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಶೂ ಹಾಕೊಂಡ್ಮೇಲೆ ಹೇಗೆ ಕಾಣಿಸ್ತೀನಿ ನೋಡಿ. ಆ್ಯಂಡ್ ಸೊ ಇದು ನನ್ನ ಔಟ್ಫಿಟ್. ಚೆನ್ನಾಗಿ ಕಾಣಿಸ್ತಿದ್ದೀನಾ? ಅಲ್ಲ, ಒಂದು ಕ್ಲಿಕ್ ಮಾಡು ಫೋಟೋನ. ಓಕೆ. ಆ್ಯಂಡ್ ರಕ್ಷಿತ್ನ ಔಟ್ಫಿಟ್ ತೋರಿಸ್ತೀನಿ. ಜೀನ್ಸ್ ಪ್ಯಾಂಟು ಆ್ಯಂಡ್ ಟೀ ಶರ್ಟ್. ಇದು ಔಟ್ಫಿಟ್ ತೋರಿಸ್ತೀನಿ. ಇದು ಹುಡಿ ಇದೆ, ಚೆನ್ನಾಗಿದೆ, ಯೂನಿಕ್ ಆಗಿ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ನಾನು ಆ್ಯಂಡ್ ರಕ್ಷಿತ್ ಬಾಮ್ಮ ಹೀಗೆ ಕಾಣಿಸ್ತದೆ. ಅಷ್ಟೇ. ಇವಾಗ ನಾವು ಹೊರಡೋಣ. ಫಸ್ಟಿಗೆ ಎಲ್ಲಿ ಹೋಗ್ತೀವಿ ಏನು ಅಂತ ಹೇಳ್ತೀನಿ. ಫಸ್ಟಿಗೆ ಬೊಟಾನಿಕಲ್ ಗಾರ್ಡನ್. ಆಮೇಲೆ ಇವತ್ತು ಆಲ್ಮೋಸ್ಟ್ ರೀಚ್ ಮಾಡೋಣ, ಎಲ್ಲ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಹೋಗೋಣ. ಆ್ಯಂಡ್ ಈ ಔಟ್ಫಿಟ್ಟಲ್ಲಿ ನನಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಹೋಗೋಣ. ಚಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನೈಟೇ ಗಡಗಡ ನಡ್ಕೊಂಡು ಮಲಗಿದ್ವಿ. ಸೊ ಹೊರಗಡೆ ಮಂಜು ಬೀಳ್ತೈತೆ, ಹನಿ. ಓಕೆ, ಲೆಟ್ಸ್ ಗೋ. ಲಾಸ್ಟ್ ಟೈಮ್ ಏನು ಮಾಡ್ತೋ ಏನಾಯಿತು? ಎಸ್, ಹೇಳಿ. ಇಲ್ಲ ಬಿಡಿ, ವಿಡಿಯೋ ಹಾಕಂತ ಸ್ಟೋರಿ ಅಲ್ಲ ಇದು ATM ಆ್ಯಕ್ಚುಲಿ SBI ATM ಗೈಸ್. ಇದು ಇದು ಏನು ಅಂತಂದರೆ ಏನಮ್ಮ, ಏನು ಗಾಡಿ ಅಂತ ಹೇಳ್ತಾರೆ ಅದಕ್ಕೆ? ಟಾಟಾ AC ಥರ ಇದೆ. ಅದ್ರ ಒಳಗಡೆ ATM ಇಟ್ಟಿದ್ದಾರೆ. ಇಟ್ಟು ಚೆನ್ನಾಗಿದೆ. ಹಾಯ್. ಇಲ್ಲಿದೆ ನೋಡು, ವಿ ಶೇಪ್ ತೋರಿಸೋದು. ಆ್ಯಕ್ಚುಲಿ ಬೊಟಾನಿಕಲ್ ಗಾರ್ಡನಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ದೊಡ್ಡಬೆಟ್ಟ ಪೀಕ್, ಅಲ್ಲಿಗೆ ಹೋಗ್ತಾ ಇದ್ವಿ. ನೋಡಿ ಬ್ಯಾಕ್ ಗ್ರೌಂಡ್ ಹೆಂಗಿದೆ. ಸೈಕ್ ಆಗಿದೆ. ಒಂಥರ ಇಲ್ಲಿ ಗಾಡಿ ಹೊಡೆಯೋಕ್ಕೆ ಮಜಾ ಬರ್ತೈತಲ್ಲ. ಲೆಟ್ಸ್ ಗೋ. ಅದೇ ಟೀ ಫ್ಯಾಕ್ಟ್ರಿನ ಅದು. ಸೊ ಅಲ್ಲಿ ಕಾಣ್ತಿರೋದು ಟೀ ಫ್ಯಾಕ್ಟ್ರಿ ಗೈಸ್. ಹಾಂ, ಓಕೆ, ಆನ್ ಇದೆ. ಯು ಸೇಟ್ ಸಮಥಿಂಗ್. ಇರೋ ಅಲ್ಲೇ ಇರ್ರಿ, ಅಲ್ಲೇ ಇರ್ತೀನಿ. ಮತ್ತು ಹಂಗೆ ಉಳ್ಳುಳ್ಗೆ ಕೆಳಗಡೆ ಓದಿಯಾ ಅಂತ. ಗೈಸ್, ನಾವಿವಾಗ ಟೀ ಫ್ಯಾಕ್ಟ್ರಿ ಆ್ಯಂಡ್ ಫಿಲ್ಟರ್ ಆನ್ ಆಯ್ತಾ? ಆಯ್ತು. ಟೀ ಫ್ಯಾಕ್ಟ್ರಿ ಆ್ಯಂಡ್ ಟೀ ಮ್ಯೂಸಿಯಮಿಗೆ ಬಂದಿದ್ದೀವಿ. ಓಕೆನಾ? ಜಿಪ್ ಲೈನ್. ಹಾಂ. ಸೊ ಗೈಸ್, ನಾವಿವಾಗ ಟೀ ಫ್ಯಾಕ್ಟ್ರಿ ಆ್ಯಂಡ್ ಟೀ ಮ್ಯೂಸಿಯಮಿಗೆ ಬಂದಿದ್ದೀವಿ. ಫಸ್ಟು ನಾವು ಟಿಫಿನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ವ್ಯೂ ಪಾಯಿಂಟ್ ನೋಡ್ಬೋದು ನೀವು. ಟೀ ಫ್ಯಾಕ್ಟ್ರಿ ಅಂತ ನಮ್ಗೆ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನನ್ನ ಫೇವ್ರೇಟ್ ಜಿಪ್ ಲೈನ್ ಇದೆ. ಜಿಪ್ ಲೈನ್ ಆಡೋಣವಾ? ಬೇಡ ಕಣಪ್ಪ, ನಾನಂತೂ ಆಡಲ್ಲ, ಫುಲ್ ಥಂಡಿ. ಆ್ಯಂಡ್ ನನ್ನ ಗೆಟಪ್ ನೋಡ್ರಿ, ಈ ಥರ ಇದೆ. ಅದರಲ್ಲಿ ಫೋಟೋ ತೆಗಿಯಕ್ಕೆ ನಾನು ಇದನ್ನ ಓಪನ್ ಮಾಡಿದ್ರೆ ಫುಲ್ ಮುಗೀತು ಅನ್ಕತ್ತೆ. ಆಮೇಲೆ ನೋಡಿ, ಮಳೆ ಬರ್ತಿರೋದು ಕಾಣಿಸ್ತೈತಾ? ಇಲ್ಲಿ ಬರ್ತಾ ಇಲ್ಲ ಅಲ್ವಾ? ಸೊ ಅಲ್ಲಿರೋದು ಇದೆ. ಬನ್ನಿ ಟಿಫಿನ್ ಮಾಡೋಣ ಫಸ್ಟು. ಲೆಟ್ಸ್ ಗೋ. ನಾನೇನು ಮಾತಾಡೋಕೆ ಒಲ್ಲೇನ. ಮಾತಾಡೋಣ. ಹಾಂ, ನಡಿ. ಎಲ್ಲ ಸೆಟ್ ಮಾಡ್ಕೊಂಡು ತಗೊಂಬರೋದು ನಾವು, ಹಾಕಿ ಓಡಾಡೋದು ಇವರು. ಕಾಲು ಹೇಳೋದು ಮಾತಾಡೋದು. ಇನ್ನು ನನ್ನ ಟಾಪಿ ನೀನೇ ಅದಕ್ಕೆ ಹಾಕ್ಕೊಂಡು. ಹಾಂ, ನಿಂಗೆ ಅದು ಲುಕ್ ಚೆನ್ನಾಗಿ ಕಾಣಿಸ್ತೈತೆ. ಹೇಳಿ ಗೈಸ್, ಈ ಲುಕ್ ಚೆನ್ನಾಗಿ ಕಾಣಿಸ್ತೈತೆ. ವಾವ್, ಹಂಗೆ ಮಾಡು, ಹಂಗೆ ಇರು.
ಹಾಂ, ಇವಾಗ ರವಿಚಂದ್ರನ್ ಥರ ಕಾಣಿಸ್ತಾ ಇದೆಯಾ, ಸುದೀಪ್ ಥರ ಕಾಣಿಸ್ತಾ ಇದೆಯಾ, ಮಾಡೋದೇನು ಬೇಡ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಸೊ ಇಲ್ಲಿ ಟಿಫಿನ್ ಐಟಮ್ಸ್ ಐತಾ ಏನೋ ಅಂತ ಕೇಳ್ತಾ ಇದ್ದಾರೆ. ಟೀ ಅಷ್ಟೇ ಮಾಡಿ. ಹೌದಾ? ಹಾಗಾದರೆ ಬೇಡ, ಹೋಗೋಣವಾ? ಟೀ ಕುಡಿತೀಯಾ? ಟೀ ಬೇಡ, ಟಿಫನ್. ಓಕೆ, ಹೋಗೋಣ ಬಾ ಗೈಸ್. ನಮ್ಗೆ ಅಲ್ಲಿ ಜಿಪ್ಲೈನ್ ಕಾಣಿಸ್ತಾ ಇದೆ, ಜಿಪ್ಲೈನ್. ಸೊ ಇಲ್ಲೊಂದು ಲೊಕೇಶನ್ ಸೂಪರ್ ಆಗಿದೆ, ಸಕ್ಕದಾಗಿ ಕಾಣಿಸ್ತಾ ಇದೆ. ಓ, ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಒಂದೇ ಕಡೆ ಇದೆ. ಸೊ ಫಸ್ಟು ಇಲ್ಲಿಗೆ ಹೋಗಿ ಅಲ್ಲಿಂದ ಹೋಗೋದು. ಕ್ರೌಡ್ ನೋಡಿದ್ರೆ ಹಿಂಗೈತೆ. ಓಹೋ, ಹಂಗೆ ಹೋಗೋದಾ ಇವಾಗ? ಹಾಂ. ಓಹೋ, ಅದು ಎಕ್ಸಿಟ್ಟು. ಇಲ್ಲಿ ಎಂಟ್ರಿ ಇನ್ನೂ ಎಷ್ಟಿದೆ ಅನ್ನೋ ಗೊತ್ತಿಲ್ಲಪ್ಪ. ಹಾಂ. ಸೊ ನನಗೆ ನನ್ನ ಹಸ್ಬೆಂಡು ಇವಾಗ ಒಳಗಡೆ ಹೋಗಿ ಚಾಕ್ಲೇಟ್ ಕೊಡಿಸ್ತಾರೆ. ಹಾಂ, ಚಾಕ್ಲೇಟ್ ಕೊಡ್ಸೋಕೆ ಇಲ್ಲಿಗೆ ಬರ್ಬೇಕಿತ್ತೇನು? ಬೆಂಗಳೂರಾಗ 2 ಡೈರಿ ಮಿಲ್ಕ್ ಕೊಡಿಸ್ತಿದ್ದೆ. ಇಲ್ಲಿ ಚೆನ್ನಾಗಿರುತ್ತೆ, ಸ್ಪೆಷಲ್ ಆಗಿರುತ್ತೆ. ತಗೊಳ್ಳೋ. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂತಂದರೆ ಟೀ ಫ್ಯಾಕ್ಟ್ರಿ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ವಿ. ತುಂಬಾ ಏನು ಅಂತ ಅಂದರೆ ಕ್ಯೂರಿಯಾಸಿಟಿ ಇದೆ, ಏನಿರಬಹುದು ಏನು ಎತ್ತ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವಾಗ ಹೋಗ್ತಾ ಇದ್ದೀವಲ್ವ, ಮೇ ಬಿ ನಮಗೆ ಟೀನ ಅಲ್ಲೇ ಮಾಡಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಗೊತ್ತಿಲ್ಲ ಏನು ಅಂತ. ಬನ್ನಿ ಹೋಗೋಣ, ಈ ಕಡೆಯಿಂದ ವೇದಲ್ಲಿ ಹೋಗಬೇಕಂತ ಹೋಗೋಣ. ಆ್ಯಂಡ್ ಇದಕ್ಕೇನು ಟಿಕೆಟ್ ಇರುತ್ತಾ, ಫ್ರೀನಾ, ಏನು ಎತ್ತ ಏನೂ ಗೊತ್ತಿಲ್ಲ, ಸುಮ್ಮನೆ ಹಾಗೆ ಹೋಗ್ತಾ ಇದ್ದೀವಿ. ಒಂದು 3 ಸೈಡ್ಸ್ ಇದೆ ನೋಡಿ, ಆ ಕಡೆ ಈ ಕಡೆ 3-4 ಕಡೆ ಎಂಟ್ರಿ ಇದೆ, ಗೊತ್ತಿಲ್ಲ, ಬ್ಲ್ಯಾಂಕಾಗಿ ಹೋಗ್ತಾ ಇದ್ದೀವಿ. ಓಕೆ, ಲೆಟ್ಸ್ ಗೋ. ಸೊ ಇಲ್ಲಿ ನಮಗೆ ರೋಟ್ರವೇನ್ ಅಂದರೆ ರೋಟೋವೇನ್ ಈಸ್ ದ ಫಸ್ಟ್ ಮಷೀನಿಂದ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸು. ಸೊ ಟೀ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಏನಿತ್ತು ಅದು ಇದಾಗಿದೆ ಅಂತ. ಸೊ ಬನ್ನಿ ಹೋಗುವ. ನೆಕ್ಸ್ಟು ಇಲ್ಲಿ ಏನೂ ಹಾಕಿಲ್ಲ, ಬಟ್ ಇದೆಲ್ಲ ತೋರಿಸ್ತಾ ಇರೋದು ಟೀ ಪ್ರೊಸೆಸಿಂಗ್ಗೆ ಅನ್ಕೋತೀನಿ. ಓಕೆ, ಸೊ ನಾವಿವಾಗ ಅಲ್ಲಿಂದ ಬಂದಿರೋದು, ಒಳಗಡೆ ಹೋಗ್ಬೇಕು ಇವಾಗ. ಏನಮ್ಮ? ಸ್ಕ್ಯಾನರ್ ಹಾಕಿದ್ದಾರೆ, ಒಬ್ರಿಗೆ 20 ರೂಪಾಯಿಗೆ, ಇಬ್ಬರಿಗೆ 40 ರೂಪೀಸ್ ಪೇ ಮಾಡಿ. ಓ, ನಾವೇ ಪೇ ಮಾಡಿ ಒಳಗಡೆ ಹೋಗ್ಬೇಕಾ? ಓಕೆ, 140 ಇತ್ತದು. 40ನಾ? ಸೊ ಇಲ್ಲಿ ನಾವೇನೆ ಸ್ಕ್ಯಾನ್ ಮಾಡಿಕೊಂಡು ಪೇ ಮಾಡಿ ಹೋಗಬೇಕು ಗೈಸ್. ಪೇಡ್ ದೊಡ್ಡ ಬೆಟ್ರ ಟೀ ಫ್ಯಾಕ್ಟ್ರಿ. ಸೊ ಒಳಗಡೆ ಹೋಗ್ಲಿಕ್ಕೆ ಸೊ ಒಳಗಡೆ ಹೋಗ್ಲಿಕ್ಕೆ 20 ರೂಪೀಸ್ ಪರ್ ಹೆಡ್. ಸೊ ಒಳಗಡೆ ಹೋಗ್ಬೇಕು. ಸ್ಮೆಲ್ ಹೆಂಗೆ ಬರ್ತಿದೆ? ಘಮ ಘಮ ಚೆನ್ನಾಗಿದೆ. ಒಂದು ಸ್ವಲ್ಪ ಕಹಿ ಸ್ಮೆಲ್ ಬರುತ್ತೆ, ಅದು ಪ್ಯೂರ್ ಆಗಿರುತ್ತಲ್ಲ, ಸೊ ಹಾಗಾಗಿ ಕಹಿ ಸ್ಮೆಲ್ ಬರುತ್ತದೆ ಆ್ಯಕ್ಚುಲಿ. ಸೊ ವಿ ಆರ್ ಗೋಯಿಂಗ್ ನೌ. ಕ್ಯೂ ಇದೆ ಆ್ಯಂಡ್ ರಶ್ ಕೂಡ ತುಂಬ ಇದೆ. ಅದು ಎಷ್ಟು ಲೈನ್ ಅಂತ ಗೊತ್ತಿಲ್ಲ. ಹೋಗೋಣ ಒಳಗಡೆ, ಹೇಗೆ ಮಾಡ್ತಾರೆ ಏನು ಅಂತ ನೋಡೋಣ. ಅದೇ ಪ್ರೊಸೆಸಿಂಗ್ ಅಲ್ವಾ? ಸೊ ನಂದ ನಿಂದಲ್ಲ, ನೋಡಿ ತೋರಿಸ್ತೀನಿ. ಸೊ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ, ನಾವು ಪೇ ಮಾಡಿದ್ದೀವಿ. ನಡಿ ಟಿಕೆಟ್ ಕೊಡ್ತಾರಾ? ಟೀ ಕೊಡ್ತಾರೆ, ನಾನು ಹೇಳಿಲ್ವಾ? ಟೀ ಕೊಡ್ತಾರಂತ. ನಮಗೆ ಕೊಟ್ಟಿರೋದು ಟೀ ಕುಡಿಯೋದು.
ಅಲ್ಲಿ ಲಾಸ್ಟ್ ಬಟ್ ಫೋರ್ತ್ ನೀನು ಇಟ್ಕೋ. ತಮ್ಮನೇಲಿಗೆ ಬೇಕು ಫೋಟೋ ಅದಕ್ಕೆ. ಸೊ ಇಲ್ಲಿ ಒರಿಜಿನ್ ಆಫ್ ಟೀ ಇನ್ ಇಂಡಿಯಾ ಹೇಗೆ ಮಾಡೋದು, ಏನು ಯಾವ ಥರ ಮಾಡಿದ್ದಾರೆ, ಏನು ಪ್ರೊಸೆಸಿಂಗ್ ಎಲ್ಲ ಇಲ್ಲಿದೆ. ಸೊ ಅದನ್ನೇ ಇಲ್ಲಿ ಇದು ಲಾಸ್ಟ್ ಸ್ಟೆಪ್ ಅಂದ್ಕೊಳ್ತೀನಿ. ಸೊ ಎಲ್ಲ ರೆಡಿ ಆದಮೇಲೆ ಸೊ ಕಪ್ಪಿಗೆ ಹಾಕಿಡೋದು. ಸೊ ಆ್ಯಂಡ್ ಅದ್ರದ್ದೊಂದು ಏನು ಇನ್ಫಾರ್ಮೇಷನ್ ಆ್ಯಂಡ್ ಸ್ಟೋರಿ ಕೂಡ ಇದೆ. ಸೊ ಆ ಸ್ಟೋರಿನೇ ಇಲ್ಲಿ ನಮಗೆ ತೋರಿಸ್ತಾ ಇರೋದು. ಓಕೆ, ಆ್ಯಂಡ್ ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಇದೇನು ಸ್ಟೋರಿ ಇದೆ, ಈ ಸ್ಟೋರಿ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಅಲ್ವೇನೋ. ತುಂಬ ಚೆನ್ನಾಗಿದೆ ಸ್ಟೋರಿ, ಫಸ್ಟಿಗಿಂತ ಹಿಡಿದ್ಬಿಟ್ಟು ಅಲ್ಲಿ ಲಾಸ್ಟ್ ಒಂದು ಹಾಕಿದ್ರಲ್ಲ ಅದು ಓದಿದ್ಯಾ, ಚೆನ್ನಾಗಿದೆ. ಸೊ ಸಪ್ರೇಟಾಗಿ ವಿಡಿಯೋ ಮಾಡಾಕ್ತೀನಿ. ಸೊ ಇಲ್ಲಿ ಇದೆ ನೋಡಿ ಗಾಯ್ಸ್, ಟೀ ಲೀವ್ಸ್, ಅದು ಪ್ರೊಸೆಸಿಂಗ್ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಅದು ಬಂದ್ಬಿಟ್ಟು ಟೀ ಲೀವ್ಸು. ಇಲ್ಲಿ ಐ ಥಿಂಕ್ ಫಿಲ್ಟರ್ ಆಗುತ್ತೆ ಅನ್ಕೋತೀನಿ ನಾನು, ಅಲ್ವಾ? ಸೊ ಅಲ್ಲಿ ಸೊ ಗಾಯ್ಸ್ ಇಲ್ಲಿ ನೋಡ್ಬೋದು ನೀವು, ಒಂದೊಂದಾಗಿ ಅಲ್ಲಿ ಫಿಲ್ಟರ್ ಬರ್ತಾ ಇದ್ದಾವೆ. ಸೊ ಬಂದು ഈ വൺ പുറത്തു വരുന്ന തേയിലപ്പൊടി വളരെ മുഖ്യമായി പാകപ്പെടുത്തുമെന്ന് ചെയ്യുന്നു. ഇവിടെ സ്റ്റെയിൻലെസ് സ്റ്റീൽ തൊട്ടിയിൽ ശേഖരിച്ച് 1.5 മണിക്കൂർ സമയം വയ്ക്കുന്നു. ഇപ്പോൾ തേയിലയ്ക്ക് പല മാറ്റങ്ങൾ ഉണ്ടാകുന്നു. ഇതുവരെ പച്ച നിറമായിരുന്ന തേയില മെല്ലെ ചുവപ്പ് നിറമായി മാറുമ്പോൾ വെളിപ്പെടുന്ന തേയിലച്ചാറുകൾ കാട്ടിലുള്ള ഓക്സിജനോട് നല്ല വാസനയുണ്ടാകും. ഈ രണ്ട് മാറ്റങ്ങളും ಡ್ರೈ ಆ್ಯಂಡ್ ಎಲೆ ಮಾತ್ರ ಅದನ್ನ ತೆಗಿಯುತ್ತೆ. ಎಲೆ ಮಾತ್ರ ಸಪ್ರೇಟ್ ಆಗುತ್ತೆ ಕಣ. ನೆಕ್ಸ್ಟು ಕೆಳಗಡೆ ಹೋಗ್ತಾ ಇದೆ, ಕೆಳಗಡೆ ಹೋಗ್ತಾ ಒಂದೊಂದೇ ಎಲೆಗಳು ಮಾತ್ರ ಕೆಳಗಡೆ ಹೋಗ್ತದೆ. ಗೈಸ್ ಮೇಲ್ಗಡೆಯಿಂದ ನಾವು ಕೆಳಗೆ ಇಟ್ಕೊಂಡ್ಬಂದ್ವಲ್ಲ, ಸೊ ಇಲ್ಲಿಂದ ಡೈರೆಕ್ಟ್ ಎಲೆಗಳು ಅಲ್ಲಿ ಹೋಗ್ಬಿಟ್ಟು ಪಾಸ್ ಆಗಿ ನೆಕ್ಸ್ಟು ನೋಡಿ, ನೆಕ್ಸ್ಟು ಅಲ್ಲಿಂದ ಫುಲ್ ಪೌಡರ್ ಆಗ್ತಾ ಇದೆ. ಪೌಡರ್ ಆದಮೇಲೆ ನೆಕ್ಸ್ಟು ಪ್ರೊಸೆಸ್ ಅಲ್ಲಿದೆ. ಸೊ ಪ್ರೊಸೆಸಿಂಗ್ ಹಿಂಗಿದೆ, ಪೌಡರ್ ಆಗಿ ನೆಕ್ಸ್ಟು ಪೌಡರ್ ಅಲ್ಲಿ ನೋಡು ಕೌಲ್ಟ್ ಪೌಡರ್ ಬರುತ್ತಲ್ಲ, ಬೇಡವಾಗಿರೋದು ಮೇಲ್ಗಡೆ ಹೋಗಿ ಕೆಳಗಡೆ ಹಿಂಗೆ ಪಾಸ್ ಆಗ್ತಿದೆ. ಸ್ಮೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬರ್ತೈತೆ. ನೆಕ್ಸ್ಟು ಇಲ್ಲಿ ಒಣಗಿರೋ ಅಂದರೆ ಹಾಂ ಸೇಮ್ ಪ್ರೊಸೀಜರ್ ಆಗುತ್ತೆ. ಸ್ವಲ್ಪ ಡ್ರೈ ಆಗುತ್ತೆ ಅನ್ಕೋತೀನಿ, ಇಲ್ಲಿ ನೆಕ್ಸ್ಟ್ ಡ್ರೈ ಆಗುತ್ತೆ ಅನಿಸುತ್ತೆ. ಸೊ ಇಲ್ಲಿ ಹೀಟಿಂಗ್ ಮಷಿನ್ ಇದೆ ನೋಡು, ಇಲ್ಲಿ ಝೂಮ್ ಮಾಡ್ತೀನಿ ಬಾ, ಇಲ್ಲಿ ಝೂಮ್ ಮಾಡ್ತಾ ಇದ್ದೀನಲ್ವಾ, ಇದು ಹೀಟಿಂಗ್ ಮಷಿನ್. ಇದು ಹೊಗೆ ಕಾಣಿಸ್ತಾ ಇದೆನಾ? ಸೊ ಇದು ಹೀಟಿಂಗ್ ಮಷೀನು. ಸೊ ಇಲ್ಲಿ ನೆಕ್ಸ್ಟ್ ಡ್ರೈ ಆಗುತ್ತೆ. ಅದೇ ಇಲ್ಲಿ ಫಸ್ಟು ಹೀಟ್ ಆಗ್ತಿದೆ, ಹೊಗೆ ಬರ್ತಿದೆ ಗೊತ್ತಾ, ಹೀಟ್ ಆಗ್ತಿದೆ. ನೆಕ್ಸ್ಟು ಅಲ್ಲಿಂದ ಅಲ್ಲಿ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ನೆಕ್ಸ್ಟು ಅದರಲ್ಲಿ ಹೋಗುತ್ತಲ್ವ, ಅದು ಡ್ರೈ ಆಗುತ್ತೆ ಕಂಪ್ಲೀಟಾಗಿ. ಸೊ ನೆಕ್ಸ್ಟ್ ಪ್ರೊಸೆಸ್ಸು ಇಲ್ಲಿ ಸ್ವಲ್ಪ ನೀರು ಸ್ಪ್ರಿಂಕಲ್ ಆಗ್ತಿದೆ, ಯಾಕಂದರೆ ಹೀಟ್ ಜಾಸ್ತಿ ಆಗಿ ಬರ್ತಿದೆ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ನೀರು ಸ್ಪ್ರಿಂಕಲ್ ಆಗ್ತಿದೆ ಅನ್ಕೋತೀನಿ ನಾನು, ನನ್ನ ಪ್ರಕಾರ. ಏನೋ ಅಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ, ದ ಲೀಫ್ ವಿಚ್ ಕಮ್ಸ್ ಔಟ್ ಆಫ್ ದ ಗೂಗಿ ಈ ಸ್ಪ್ರೆಡ್ ಆನ್ ದ ಫರ್ಮೆಂಟೇಷನ್ ಫ್ಲೋರ್. ಸೊ ಅಲ್ಲಿ ಕೊಟ್ಟಿದ್ದಾರೆ ಹೇಗಾಗುತ್ತೆ ಏನಕ್ಕಾಗುತ್ತೆ ಅಂತ. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಡ್ರೈ ಆಗಿಬಿಟ್ಟು, ಸೊ ಅಲ್ಲಿ ನೋಡಿ ನೀಟಾಗಿ ಡ್ರೈ ಮಾಡ್ಕೊತಾ ಇದೆ. ಒಂದೊಂದಾಗಿ ಅದೇನು ಬಂದಿರೋದು ಅದನ್ನು ರೊಟೇಟ್ ಮಾಡ್ಕೊಂಡು ನೀಟಾಗಿ ಬರ್ತೀವಿ. ಟೀ ಪೌಡರ್ ರೆಡಿ ಆಯ್ತು ಇಲ್ಲಿ ಆ್ಯಕ್ಚುಲಿ. ಸೊ ಇಲ್ಲಿ ಟೀ ಪೌಡರ್ ರೆಡಿ ಆಯಿತು. ನಾವು ಕೆಳಗೆ ಹೋಗಿ
ಟೀ ಕುಡಿಯೋದು ಅಷ್ಟೇ. ಸೊ ಇಲ್ಲಿ ನೋಡಿ, ಐ ಥಿಂಕ್ ಕಾಣಿಸ್ತಾ ಇಲ್ಲ ಅನ್ಕೋತೀನಿ, ಇಲ್ಲಿ ಫುಲ್ ಡ್ರೈ ಆಗಿದೆ, ಫುಲ್ ಡ್ರೈ ಆಗ್ತಿದೆ, ಫುಲ್ ಡ್ರೈ ಆಗಿ ಪ್ಯಾಕೆಟ್ಸ್ ರೆಡಿ ಆಗ್ತಾ ಇದೆ. ಸೊ ಡ್ರೈ ಆಗಿ ಅಲ್ಲಿ ಪ್ಯಾಕೆಟ್ಸ್ ರೆಡಿ ಆಗಿ ಇಲ್ಲೆಲ್ಲ ತುಂಬಿಟ್ಟು ನೆಕ್ಸ್ಟ್ ಶಾಪಿಗೆ ಕಳಿಸ್ತಾರೆ. ದಿಸ್ ಈಸ್ ಅ ಪ್ರೊಸೀಜರ್ ಆಫ್ ಟೀ ಫ್ಯಾಕ್ಟ್ರಿ. ಟೀ ಫ್ಯಾಕ್ಟ್ರಿಯಲ್ಲಿ ಟೀ ಪೌಡ್ರ್ ಹೇಗೆ ರೆಡಿ ಮಾಡ್ತಾರೆ ಅನ್ನೋದಿದೆ. ಸೊ ಫೈನಲಿ ಪ್ಯಾಕ್ ಆಯಿತು ಅಲ್ಲಿ ಅಷ್ಟೇ. ಬೇಕು ಅಂತಂದಾಗ ಇಲ್ಲಿ ಹೋಲ್ಸೇಲ್ ಆಗಿ ಇಲ್ಲೂ ರೆಡಿ ಮಾಡ್ತಾ ಇದ್ದಾರೆ ನೋಡಿ, ಚೀಲಕ್ಕೆ ಹೋಲ್ಸೇಲ್. ಸೊ ಪೌಡರ್ ಅಲ್ಲಿ ಬೀಳ್ತಾ ಇದೆ ನೋಡಿ ಗಾಯ್ಸ್. ಪ್ಯಾಕ್ ಆಗ್ತಾ ಇದೆ ನೋಡಿ ಗಾಯ್ಸ್ ಇಲ್ಲಿ. ಅಯ್ಯೋ ಯಾಕೆ ನಿಲ್ಲಿಸ್ಬಿಟ್ರು. ಆ್ಯಂಡ್ ಅಲ್ಲಿ ಗ್ರಾಮ್ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ಯಾಕ್ ಆಗ್ತಾ ಇದೆ. 508 ಗ್ರಾಮಾ? ಸೊ ಅಲ್ಲಿಂದ ಟೀ ರೆಡಿ ಆಯಿತು. ಇಲ್ಲಿ ಟೀ ಕುಡಿತಾ ಇದ್ದೀನಿ. ರಕ್ಷಿತ್ ಇವಾಗ ಟೀ ತೊಗೊಂಡ್ಬರ್ತಾನೆ ನೋಡಿ. ಸಕ್ಕತ್ತಾಗಿದೆ ಟೀ ಏನು ಸಕ್ಕತ್ತಾಗಿದೆ ಗೊತ್ತಾ. ಬನ್ನಿ ಸರ್. ಸರ್ ಸಿಕ್ಕೊಂಡು ಸಾಯ್ತಾ ಇದ್ದಾರೆ ಅಲ್ಲಿ. ಸರ್ ಟೀನ ಟೇಸ್ಟ್ ಮಾಡಿ ನೋಡಿ. ಚಿಯರ್ಸ್. ಟೀ ಟೇಸ್ಟ್ ಮಾಡಿ ಸರ್. ನೆಕ್ಸ್ಟ್ ಲೆವೆಲ್ ಐತೆ. ಸೊ ಗೈಸ್, ಟೀ ಕುಡಿದ್ಮೇಲೆ ಇಲ್ಲಿ ಒಂದು ಎಲ್ಲ ಶಾಪ್ಸ್ ಇದೆ. ಸೊ ನಾವು ಬೈ ಮಾಡ್ಬೋದು. ನಾವು ಕುಡಿದಿರೋ ಟೀ ಏನಿದೆ ಸೊ ಅದನ್ನೆಲ್ಲ ನಾವು ಬೈ ಮಾಡಿ ನೋಡಿದ್ರೆ ಆ್ಯಕ್ಚುಲಿ ಏನು ಅಂತಂದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬೈ ಮಾಡೋಣ. ನಾನು ಆ್ಯಕ್ಚುಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಯಾವ್ದು ತೊಗೊಳ್ತೀನೋ ಗೊತ್ತಿಲ್ಲ, ತೋರಿಸ್ತೀನಿ. ಮಸಾಲ 230 ಯಾವುದೆಲ್ಲ? ಇದೆಲ್ಲ 220. ಇದು ಓಕೆ, 120. ಯಾವ್ದು ತೊಗೊಳ್ತೀಯಾ? ಯಾವ್ದು ನಿಂಗೆ ಯಾವ್ದು ಇಷ್ಟ ಆಯ್ತು ಹೇಳು. ಮಸಾಲ ತೊಗೋತೀಯಾ? ಇದಾದರೆ 150ಯಾ? ಇದು 220, 230, 220, 220, 180. 180 ಇದೆಯಾ? ಆರೆಂಜ್. ಸೊ ಓಕೆ, ಟೇಕ್ ಇಟ್. ಇದೇ ತಗೋ. ಸೇಮ್ ಇದು, ಬಟ್ ಮಸಾಲೆ ಆ್ಯಡ್ ಮಾಡ್ತಾರಾ? ಚಕ್ಕೆ ಮೆಣಸು ಶುಂಠಿ ಎಲ್ಲ ತಗೊಳ್ಳಿ, ಇದೇ ತಗೋ. ಗೈಸ್, ನಾವು ಟೀ ಪೌಡರ್ ತಗೊಂಡ್ವಿ. ಓಕೆ, ಹಿಂಗೆ ಮಾಡಿ ಹಿಂಗಿದೆ ಲೊಕೇಶನ್. ಹಾಂ, ಬರ್ತಾ ಓ ಅಲ್ವಾ. ಬರ್ತಾ ವೆದರ್ ಹೆಂಗೆ ಆಗ್ತಿದೆ ಅಂದರೆ ಗಾಯ್ಸ್, ಆವಾಗಲೇ ಹೆಂಗಿತ್ತು ವೆದರು, ಇವಾಗ ಹೆಂಗಾಗಿದೆ ನೋಡಿ. ಸೊ ನೆಕ್ಸ್ಟ್ ಇವಾಗ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ಚಾಕ್ಲೇಟ್ ಕೊಡಿಸ್ತೀಯಾ? ಕೊಡಿಸ್ತಾನೆ ಗೈಸ್, ಸುಮ್ಮನೆ ಹೇಳ್ತಾನೆ, ಕೊಡಿಸ್ತಾನೆ ಚಾಕ್ಲೇಟ್. ಗೈಸ್, ಇವಾಗ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿಲಿ ಇದ್ದೀವಿ. ಅದೊಂದು ಪ್ರೊಸೆಸಿಂಗ್ ಏನಿದೆ ಅಂತ ನೋಡೋಣ ಬನ್ನಿ. ಇದು ಇಟ್ಕೋ. Yes, bro. Ammu Reddy YouTube channel. Ammu Reddy. ಚಾಕ್ಲೇಟ್ಸ್ ಕೊಟ್ಟರು. ಆಫ್ ಮಾಡಿದ್ಯಾ? ನಾ ಅವ್ರ ವಿಡಿಯೋ ತೆಗಿತಿದ್ದೀನಿ ಅಂದ್ಕೊಂಡೆ. ಚಾಕ್ಲೇಟ್ ಪ್ರೊಸೆಸ್ ಆ್ಯಕ್ಚುಲಿ ಮಾಡ್ತಾ ಇದ್ದಾರೆ. ಆಲ್ ಎಲ್ಲ ಚಾಕ್ಲೇಟ್ಸೇ ಇದೆ.
ಹೆಂಗಾಯ್ತು 20 ರೂಪಾಯಿ ಚಾಕ್ಲೇಟ್ ಎಂಟ್ರಿ ಫೀಸ್ ಕೊಟ್ಟು 30 ರೂಪಾಯಿ ಚಾಕ್ಲೇಟ್ ತಿಂದು 20 ರೂಪಾಯಿ ಟೀ ಕುಡಿದ್ವಿ. ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ಚೆನ್ನಾಗಿದೆ. ತಗೋ ಸೇಮ್ ಸಿಗುತ್ತೆ. ಯಾವ್ದು ಬೇಕು ಈಗ ತೊಗೊಂಡಲ್ಲ ಅದೇ ಥರ ಬೇಕು. ಎಷ್ಟು ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇದೆ ಅಂದರೆ ಇಲ್ಲಿ ಸಕ್ಕತ್ತಾಗಿದೆ. ಅದು ಆಲ್ಮಂಡ್ ನಟ್ಸ್ 100 ಗ್ರಾಮ್. ವೆರೈಟೀಸ್ ಆಫ್ ಚಾಕ್ಲೇಟ್ ಬಟ್ ನಾವು ತಿಂದಿರೋದು ಕ್ಯಾಶ್ಯೂ ನಟ್ಸು, ಆಲ್ಮಂಡ್ ನಟ್ಸು ಆ್ಯಂಡ್ ಇದು ಬಟರ್ ಸ್ಕಾಚ್ ನಟ್ಸ್ ತಗೊಂಡು. ಗೈಸ್ ಡೌನಿಗೆ ಬಂದರೆ ಇಲ್ಲಿ ಒಂದು ಮಿನಿ ಮಾರ್ಕೆಟ್ ಇದೆ ಆ್ಯಂಡ್ ನಮಗೆ ಅಲ್ಲಿ ಮೇಲ್ಗಡೆ ಬಿಲ್ ಹಾಕಿಸ್ಕೊಂಡ್ವಿ ಚಾಕ್ಲೇಟ್ಸ್ದು, ಕೆಳಗಡೆ ಕೊಡ್ತಾರಂತೆ. ಬನ್ನಿ ಕೆಳಗಡೆ ಹೋಗಿ ತಗೊಳ್ಳುವ. ಓ ಎಸ್ 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 ಅಲ್ಲಿ ಪ್ಯಾಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಹಾಕ್ತಾರೆ ಗೈಸ್. ಆ್ಯಂಡ್ ಆಲ್ಸೋ ಅವರು ಅದನ್ನು ಇದನ್ನು ತೊಗೊಂಡ್ರಲ್ಲ UPI ಇಲ್ಲ ಏನದು ಸ್ಕ್ಯಾನ್ ಮಾಡ್ಕೊಂಡ್ರಲ್ವಾ. ಹ್ಞೂ ಯಾಕೆ ಕೊಡ್ಸಲ್ಲ, ಕೊಡಿಸ್ಬೇಕು. ಚಾಕ್ಲೇಟ್ಸ್, ಬೋತ್ ಚಾಕ್ಲೇಟ್ಸ್ ಗೈಸ್. ನಮ್ಮ ಶಾಪಿಂಗ್ ಚಾಕ್ಲೇಟ್ ಫ್ಯಾಕ್ಟ್ರಿ ಆ್ಯಂಡ್ ಟೀ ಫ್ಯಾಕ್ಟ್ರಿಲಿ ಕಂಪ್ಲೀಟೆಡ್. ಗೈಸ್ ನಾವು ಬೇಗ ಬಂದಿದ್ದು ಚಲೋ ಆಯಿತು ಗೈಸ್. ಯಾಕೆ ಗೊತ್ತಾ, ನೋಡಿ ಇಲ್ಲಿ ಎಷ್ಟಿದೆ ನನ್ನ ಹಿಂದ್ಗಡೆ ಎಷ್ಟು ಜನ ಇದ್ದಾರೆ ತೋರಿಸ್ತೀನಿ ನೋಡಿ. ಫುಲ್ ರಶ್ ಇದೆ, ಫುಲ್ ಟ್ರಾಫಿಕ್ ಜಾಮ್ ಫ್ಯಾಕ್ಟ್ರಿ ಕಡೆ. ಇದು ಎಂಥ ಸೈಕ್ ಕ್ಲೈಮೇಟ್ ಅಂದರೆ ನೆಕ್ಸ್ಟ್ ಲೆವೆಲ್ಲು ಆಯಿತಾ. ಚಲಿಸುವ ಮೋಡಗಳು ಸೈಕ್ ಆಗಿದೆ. ನನಗೆ ನನ್ನ ಫೋಟೋಸ್ಗಿಂತ ಈ ನೇಚರ್ದು ವಿಡಿಯೋ ಮಾಡೋಕ್ಕೆ ನೋಡೋಕ್ಕೆ ಅಷ್ಟು. ಓ ಟೀ ಎಸ್ಟೇಟ್ ಗಾಯ್ಸ್. ಓಕೆ ನೀನು ಹೆಂಗೆ ಹೇಳ್ತೀಯ ಹಂಗೆ, ಯಾವಾಗ ಚೆನ್ನಾಗಿ ಕಾಣಿಸುತ್ತೆ, ಯಾವಾಗ ಫೋಟೋ ಚೆನ್ನಾಗಿ ಕಾಣಿಸುತ್ತೆ ಅವಾಗ ಬರೋಣ. ಸೊ ಇದು ಟೀ ಎಸ್ಟೇಟು. ಬರುವಾಗ ರಿಟರ್ನ್ ಬರುವ ನೀನು ಹೆಂಗೆ ಹೇಳ್ತೀಯ ಹಂಗೆ. ನಿಂತ್ರೆ ಆ್ಯಕ್ಚುಲಿ ನಾವು ಆ ಲೊಕೇಶನ್ ತೋರಿಸ್ದೆ ಗೊತ್ತಾ ನಿಮ್ಗೆ, ಇವಾಗ ಹೆಂಗೆ ಮೋಡ ಬರ್ತಿದೆ ಅಂತ. ಆ ಲೊಕೇಶನ್ ಅಲ್ಲಿ ಇರೋದು ಹತ್ಕೊಂಡು ಬಂದಿದ್ದು. ಹೆಂಗಿದೆ ಅಂದ್ರೆ ಮುದು ಹೆಂಗೈತೆ, ಜಾಲಿ ಜಾಲಿ ವೈಟ್ ಗೋಲ್ಡ್ ಫುಲ್ ಖಾಲಿ. ಓಹೋ ಮೋಡದಲ್ಲೇ ಹೋಗ್ತಾ ಇದೀವಿ. ಅಷ್ಟೊಂದು ಥಂಡಿ. ರಶ್ ಮಾತ್ರ, ಟ್ರಾಫಿಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗಾಯ್ಸ್. ಅದಕ್ಕೆ ಹೇಳ್ತಾರೆ ಊಟಿ ಇಸ್ ಅ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಅಲ್ವೇನಾ. ಒಳ್ಳೆ AC ಹಚ್ಚಿ ಬಿಟ್ಟಂಗಿದೆ. ವಾರವಾ ಓ ಮೈ ಗಾಡ್ ಮುದುಮಾ. ನನ್ನ ವಾಯ್ಸ್ ಅಷ್ಟೇ ಕೇಳ್ತಿರ್ಬೋದು ಬಟ್ ನನ್ನ ರಿಯಾಕ್ಷನ್ ಕಾಣಿಸಲ್ಲ. ಇದು ಹತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು ಅಲ್ವಾ. ಐ ಲವ್ ಯು ಮುದು. ಕಿಕ್ಕಿದೆ ಬಲು ಕಿಕ್ಕಿದೆ. ಮುಂದೆ ಹೇಳು. ಮುಂದೆ ಗಾಡಿ ಫುಲ್ ರಶ್ ಇದೆ. ಟ್ರಾಫಿಕ್ ಜಾಮ್ ಅಲ್ಲಿ ತನಕ ಹಂಗೆ ಇದೆ. ಚಳಿಗೆ ನನ್ನ ಬಾಯಲ್ಲಿ ಯಾವ್ಯಾವ ಸಾಂಗ್ ಬರ್ತಾ ಇದ್ದಾವೆ ಗಾಯ್ಸ್. ಊಟ ಇಲ್ಲ
ಇಲ್ಲ ಗಾಯ್ಸ್. ಟಿಫಿನ್ ಅಂತೂ ಮಾಡೇ ಇಲ್ಲ, ಟಿಫಿನ್ ಇಲ್ದೇನೆ ಹೋಗ್ತಾ ಇದೀವಿ. ಈ ಒಂದು ಕ್ಲೌಡ್ ಮಧ್ಯೆ ಹೋಗ್ತಾ ಇದೀವಿ. ಹೇಳ್ತಾರಲ್ಲ ಓಕೆ ಓಕೆ ಅನ್ನೋಣ ಆಯ್ತಾ. ಆಡ ಯಾರೋ ಇದ್ದಾರೆ. ಓಹೋ ಸೈಕ್ ಸೈಕ್. ಇದು ಎಕ್ಸಿಟಾ? ಬೇರೆ ರೂಟ್ ಕೈ ಅಮ್ಮ ಚಳಿ ಚೊಳೆ ಚೊಳೆ ಚೊಳೆ. ನನ್ನ ಸಾಂಗ್ ಕೂರ್ಸಲ್ಲ ಇದಕ್ಕೆ. ನಾವು ಮಾತಾಡಿದ್ದೇನಿದೆ ಹೀಗೆ ಹಾಕ್ತೀನಿ, ಚೆನ್ನಾಗಿರುತ್ತೆ ಅಲ್ವಾ? ಹಾಕು ಹಾಕು. ಟಡನ್ 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 ಟಡನ್. ಗೈಸ್ ನನಗೆ ಚಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಮಾತ್ರ ಗೊತ್ತಾಗ್ತೈತಿ, ಹಾಂ ನನಗೆ ಗೊತ್ತಾಗ್ತೈತಿ ಏನು ಹೇಳ್ಬೇಕು ಅಂತ. ಏನು ಹೇಳು? ಇದು ನಮ್ಮೂರ ಚಳಿಗಾಲ, ಇಲ್ಲಿ ಮಳೆಗಾಲ. ನೆಕ್ಸ್ಟ್ ಲೆವೆಲು. ಓ ಬೈರನ್ ಕ್ಯಾಮ್ರಾದಲ್ಲಿ ಏನು ಗೊತ್ತಾಗ್ತೈತೋ ಗೊತ್ತಿಲ್ಲ ಯಪ್ಪ. ಆ ಒಂದು ಕ್ಲೌಡ್ ಇರುತ್ತಲ್ಲ, ಆ ಕ್ಲೌಡ್ ಒಳಗಡೆ ಬಂದಿರೋದು ಇದು. ಹಿಂಗಿದೆ ನಮ್ಮ ಲೊಕೇಶನ್, ಸೂಪರ್ ಆಗಿದೆ. ಯಾವ್ದಾದ್ರು ಚೆನ್ನಾಗಿರೋ ಸಾಂಗ್ ಹೇಳೋಣ ಅಂದ್ರೆ ಅವ್ನ ಅಜ್ಜಿ ಸಾಂಗೇ ಬರ್ತಾ ಇಲ್ವಲ್ಲ ನನಗೆ. KGF ಅಲ್ಲಿ ಹೇಳ್ತಾನಲ್ಲ ಡೈಲಾಗು, ಯಾವುದು? ಆ ದಿನ 2 ಘಟನೆ ನಡೀತು ಅಂತ. ಹಂಗೆ ಈ ದಿನ ಈ ಜಾಗದಲ್ಲಿ 2 ಘಟನೆ ನಡೀತು. ಹಾ. ಒಂದು ಕ್ಲೌಡ್ ಇತ್ತು, ಇನ್ನೊಂದು ಕ್ರೌಡ್ ಇತ್ತು. ಹೌದೌದೌದೌದು. ಟಾನ್ ಟಾನ್ ಟಡಾನ್ ಟಡಾನ್ ಟನ್ ಟಡಾನ್ ಟನ್ ಟನ್ ಟಡಾನ್ ಟನ್. ಲೊಕೇಶನ್ ಹೆಂಗಿದೆ ಅಂದರೆ, ಟೋಪಿ ತಗೋ. ಲೊಕೇಶನ್ ಹೇಗೆ ಅದೇನು ಬೇಡ. ತಗೋ, ಚೆನ್ನಾಗಿ ಬರುತ್ತೆ, ಪರವಾಗಿಲ್ಲ. ಯಾಕೆ ಬೇಡವಾ? ಸರಿ ಬೇಡ ಬಾ. ಲೊಕೇಶನ್ ಹೆಂಗಿದೆ ಅಂದರೆ ಸೈಕ್ ಆಗಿದೆ. ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ, ಮಳೆ ಹನಿ ಸೋನೆ ಬೀಳ್ತಾನೇ ಇದೆ ಅಷ್ಟೇ ಗಾಯ್ಸ್. ಸೊ ಫಸ್ಟ್ ಟಿಫಿನ್ ಇಲ್ದೇ ನಾವು ಪ್ಲೇಸ್ನ ನೋಡ್ತಾ ಇದ್ದೀವಿ. ಫಸ್ಟ್ ಇಲ್ಲಿ ಮೇಲ್ಗಡೆ ಏನಾದ್ರು ಸ್ನ್ಯಾಕ್ಸ್ ಇದ್ರೆ ತಿನ್ಕೊಳ್ಳೋಣ. ಓಕೆ ಎಲ್ಲಿ ನೋಡಿದ್ರು ವೈಟಾಗೆ ಕಾಣಿಸ್ತಾ ಇದೆ ಲೊಕೇಶನ್. ಕೆಳಗಡೆ ಮೇಲ್ಗಡೆ ಅಂತ ನಾವು ಕೆಳಗಡೆ ಏನಾದ್ರು ನೋಡ್ಬೇಕಂದ್ರೆ ಕಾಣಿಸೋದೇ ಇಲ್ಲ, ಫುಲ್ ವೈಟ್ ಆಗಿದೆ ನೋಡಿ. ಏನೂ ಕಾಣಿಸಲ್ಲ, ಕ್ಯಾಮ್ರಾದಲ್ಲಿ ಏನೂ ಕಾಣಿಸಲ್ಲ, ಫುಲ್ ವೈಟ್. ಮಳೆ ಸೋನೆ ತೋರಿಸ್ಬೇಕು ಅಂದರೆ ಆಗ್ತಾ ಇಲ್ಲ ಕ್ಯಾಮ್ರಾದಲ್ಲಿ, ಅದು ಕ್ಯಾಪ್ಚರೇ ಆಗ್ತಾ ಇಲ್ಲ ಮಳೆ ಬರ್ತಿರೋದು. ಹೇಗಿದೆ ಮ್ಯಾಗಿ? ಕ್ಲೈಮೇಟ್ ಮಸ್ತ್. ಆಕ್ಚುಲಿ ನಂಗೆ ಇಷ್ಟ ಈ ಥರ ಕ್ಲೈಮೇಟ್ ಅಂತ. ಹೊಗೆ ಹೆಂಗೆ ಕಾಣಿಸ್ತೈತೆ ಗೊತ್ತಾ ಇದರಲ್ಲಿ? ಫೋಟೋ ಕ್ಲಿಕ್ ಮಾಡಿ. ಮ್ಯಾಗಿಗೆ ಬೆಂಕಿ ಬಿದ್ದೈತೆ. ಹಾಂ ಇರೋ ಇವಾಗ ನೋಡು, ಬರ್ತಾ ಇಲ್ವಾ ಈಗ? ಬರ್ತಾಯ್ತು ಬರ್ತಾಯ್ತು. ಮಾಡಬಾರ್ದು ಅಂತಾನೆ ಡಸ್ಟ್ಬಿನ್ ಇಟ್ಟಿರ್ತಾರೆ. ಇಟ್ಟಿದ್ದಾರೆ ಎಲ್ಲ. ಮೆಟ್ಲತ್ತು ಬೆಟ್ಟದ ಮೇಲೆ ಹೋಗ್ತೀಯ? ದೂರ ಇದೆನಾ? ಇಲ್ಲ, ಪೀಕ್ ಇದ್ದೇನೆ. ತಿರ್ಗ ಹಂಗೆ ಒಂದು ಸ್ಮೈಲ್ ಕೊಡು. ಗೋಲ್ಡಿಗೆ ತುಂಬ ಖುಷಿ ಅಲ್ಲ, ಇವಾಗ ತಾನೇ ತಗೊಂಡು. ನೋಡ್ಬೋದು ಹೆಂಗೆ ಮೋಡ ಹೆಂಗೆ ಹೋಗ್ತಾ ಇದೆ. ಓ ಬಿಸಿಲು ಬಂತು ಕಣೋ. ಸೊ ಇಲ್ಲಿ ಬಂದ್ಬಿಟ್ಟು ಮುಗುರ್ತಿ ಪೀಕು, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಊಟಿ ಟೌನು. ಆ ಕಡೆಗೆ ನೋಡು,
ಕರ್ನಾಟಕ ಬಾರ್ಡರ್ ಹಂಗೆ ಸುತ್ತ ಯಾವ್ಯಾವ ಪ್ಲೇಸ್ ಇದಾವೆ ಎಲ್ಲವೂ ಇದಾವೆ. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಹಿಂಗೆ ಕಾಣೋದು ಹಿಂಗೆ. ನೋಡಿ ಹೇಳ್ತೀನಿ ಬಾಯಿ. ಆ್ಯಕ್ಚುಲಿ ಏನು ಗೊತ್ತಾ, ಸೊ ಅಷ್ಟು ದೂರದಿಂದ ನಾವು ವ್ಯೂ ಪಾಯಿಂಟ್ ನೋಡೋಣ ಅಂತ ಬಂದಿರ್ತೀವಿ. ಆದರೆ ಮೇಲ್ಗಡೆ ಬಂದರೆ ವ್ಯೂ ಪಾಯಿಂಟಲ್ಲಿ ಏನು ಕಾಣಿಸಲ್ಲ, ಫುಲ್ ಕ್ಲೌಡೇ ವ್ಯೂ ಇರುತ್ತೆ. ಪಾಯಿಂಟ್ ಮಾತ್ರ ಕಾಣಿಸುತ್ತೆ, ವ್ಯೂ ಏನು ಕಾಣಲ್ಲ. ವ್ಯೂ ಪಾಯಿಂಟಲ್ಲಿ ಇರ್ತೀವಿ ಬಟ್ ವ್ಯೂ ಕಾಣಿಸಲ್ಲ. ದಟ್ಸ್ ಇಟ್. ಎಷ್ಟು ಜನ ಇದ್ದಾರೆ ನೋಡಿ. ಅಲ್ಲಿ ಆ್ಯಕ್ಚುಲಿ ಆ ಪಾಯಿಂಟಿಂದ ಕೆಳಗಡೆ ಇಳ್ಕೊಂಡು ಬಂದ್ವಿ ಆಯಿತಾ. ರಕ್ಷು ಇಲ್ಬಾ, ಇಟ್ಸ್ ಲುಕಿಂಗ್ ಗುಡ್. ಸೊ ಇವಾಗ ಇಲ್ಲಿ ಇಷ್ಟು ಜನ ಇದ್ದಾರೆ. ಇಲ್ಲೊಂದು ಪಾಯಿಂಟ್ ಇದೆ. ಆ್ಯಕ್ಚುಲಿ ಏನು ಗೊತ್ತಾ, ಹೇಳ್ದಾಗೆ ಪಾಯಿಂಟ್ ನೋಡೋಕೆ ಬಂದಿರ್ತೀವಿ ಬಟ್ ಕಾಣಿಸಲ್ಲ. ಇದು ಸೇಮ್ ಇಲ್ಲಿ ಬರೋ ರೀತಿ ಇಲ್ಲಿ ಸೇಮ್ ಹೆಂಗೆ ಅನಿಸ್ತಿದೆ ಗೊತ್ತಾ, ಇಲ್ಲಿ ನಂದಿ ಹಿಲ್ಸ್ ಅಲ್ಲಿ ಇರುತ್ತಲ್ಲ ಹಂಗೆ ಇದೆ ಅಲ್ವಾ. ಅಲ್ಲೇನು ಕಾಣಿಸೋದೇ ಇಲ್ವೇನೋ, ಜಾಲರಿಯಲ್ಲಿ ಏನೋ ಒಂದು ಫೋಟೋ ತಗೊಂಡಿದ್ದೀವಿ ಅನ್ಸಲ್ವಾ ಗೈಸ್. ನೋಡಿ ನೀವು ಇಲ್ಲಿ ವ್ಯೂ ಪಾಯಿಂಟು ಫುಲ್ ಮೋಡದಿಂದ ಫುಲ್ ಕವರ್ ಆಗಿಬಿಟ್ಟಿದೆ. ಸಿನಿಮಾ ಯು ಓನ್ಲಿ ಡೂ ಇಟ್. ಅವ್ರು ಯಾರು ತಗೊಳ್ತಾ ಇದ್ದಾರೆ. ಸ್ಟಾಪ್ ಮಾಡಿ. ಹೌದು ಗೈಸ್, ನಾವಿವಾಗ ನೋಡಿಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಬೆಳಗ್ಗೆ ಬಂದಿದ್ದೆ ಬೆಸ್ಟ್ ಆಯಿತು ಅಲ್ಲೇನಾ. ಸೊ ಬೆಳಗ್ಗೆ ಬಂದಿದ್ದೆ ಬೆಸ್ಟ್ ಆಯಿತು. ಇಲ್ಲ ಅಂತಂದರೆ ನಮಗೆ ವ್ಯೂ ಸಿಗ್ತಾ ಇರಲಿಲ್ಲ. ಲೈಕ್ ಹೆಂಗೆ ಅಂತಂದರೆ ಕ್ಲೌಡ್ ಆಗಿರೋದೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಫುಲ್ ಬಿಸಿಲು ಹೊಡಿತೈತೆ ಮೇಲ್ಗಡೆ ಅಲ್ವೇನಾ. ಓಕೆ, ಬ್ಯಾಕ್ಗ್ರೌಂಡ್ ಕಾಣಿಸುತ್ತೆ ಬಟ್ ಅಷ್ಟು ಕಂಫರ್ಟ್ ಝೋನ್ ಇರಲ್ಲ. ಎಲ್ಲೋ ಒಂದು ಕಡೆ ಮಾಮೂಲಿ ಹೊರಗಡೆ ಹೋಗಿರ್ತೀವಲ್ಲ, ಸೊ ಆ ಥರ ಫೀಲ್ ಕೊಡುತ್ತೆ. ಬಟ್ ಈ ಥರ ಬಂದಾಗ ಕ್ಲೌಡ್ ಆಗಿದ್ದು ಆಮೇಲೆ ಅನ್ನಿಸ್ತು, ಬಿಸಿಲು ಬಿದ್ದ ಮೇಲೆ ಅನ್ನಿಸ್ತು ನಮಗೂ, ಇಲ್ಲ ನಮ್ಗೆ ಆವಾಗಲೇ ಇದ್ದಿದ್ದೆ ಚೆನ್ನಾಗಿತ್ತು ಅಂತ. ನೋಡಿ ಬಿಸಿಲು ಹೆಂಗೆ ಹೊಡಿತೈತೆ ಡೈರೆಕ್ಟಾಗಿ. ಆಮ್ ಐ ರೈಟ್ ಗೈಸ್? ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಿಲ್ಲ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ರು, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಟ್ರಾವೆಲಿಂಗ್ ಕಂಟಿನ್ಯೂಟಿ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಲವ್ ಯು ಆಲ್, ಬೈ.